Hello guys, welcome back to Banking Kannadiga. In this video, I'm going to discuss about recent update regarding the LPT conducted by Union Bank for IBPS clerical post. So ಇಂಟರ್ನೆಟ್ ಅಲ್ಲಿ ಅಥವಾ ನನ್ನ ಡಿಸ್ಕಷನ್ ಗ್ರೂಪ್ ಅಲ್ಲಿ ತುಂಬಾ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಸರ್ಕ್ಯುಲೇಟ್ ಆಗ್ತಿರೋ ಒಂದು ಇಮೇಜ್ ಇದೆ. ಸೊ ಅದನ್ನ ನಾನು ಇಲ್ಲಿ ಡಿಸ್ಪ್ಲೇ ತೋರಿಸಿದ್ದೀನಿ ಬಾಟಮ್ ಅಲ್ಲಿ. ಸೊ ಅದ್ರ ಪ್ರಕಾರ 90 ಜನ LPTಗೆ ಅಪೇರ್ ಆಗಿದ್ರು. ಅದರಲ್ಲಿ 10 ಮೆಂಬರ್ಸ್ ಮಾತ್ರ ಸೆಲೆಕ್ಟ್ ಆಗಿದ್ರೆ 80 ಮೆಂಬರ್ಸ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಇದು ಅಫಿಷಿಯಲಿ ಕನ್ಫರ್ಮ್ ನ್ಯೂಸ್ ಅಲ್ಲ, ಬಟ್ ದೇ ಹ್ಯಾವ್ ರಿಜೆಕ್ಟೆಡ್ ದೋಸ್ ಮೆನಿ ಮೆಂಬರ್ಸ್ ಇನ್ LPT. ಅಂಡ್ ರಿಜೆಕ್ಟ್ ಆಗಿರೋರಿಗೆಲ್ಲ ಸೆಪ್ಟೆಂಬರ್ 3rd ವೀಕ್ ಮತ್ತೆ LPTಗೆ ಕರೆದಿದ್ದಾರೆ ಆಫ್ಟರ್ ಅಪ್ರಾಕ್ಸಿಮೇಟ್ಲಿ 3 months. ಸೊ ಇದು ಏನಕ್ಕೆ ಅಂತಂದ್ರೆ ನೀವೇ ನೋಡಿ 148 ನಮ್ಮ ಯೂನಿಯನ್ ಬ್ಯಾಂಕ್ IBPS CSAಗೆ ವೇಕೆನ್ಸಿ ಕೊಟ್ಟಿದ್ದು ಕರ್ನಾಟಕ ಸ್ಟೇಟ್ಗೆ. ಸೊ 148ರಲ್ಲಿ 90 ಮೆಂಬರ್ಸ್ LPT ಅಪಿಯರ್ ಆಗಿದ್ದಾರೆ ಅಂತ ಅಂದ್ರೆ 90 ಮೆಂಬರ್ಸ್ ಅಷ್ಟು ಜನ ಔಟ್ ಆಫ್ ಸ್ಟೇಟ್ ಅವ್ರು ಸೆಲೆಕ್ಟ್ ಆಗಿದ್ರು ಅಂತ ಅರ್ಥ. ಇಲ್ಲಿ ನೀವು ಯಾವುದೇ ಆಸ್ಪಿರೆಂಟ್ಸಿಗೆ ಹೇಟ್ರೆಡ್ ತೋರಿಸೋದ್ರಿಂದ ಏನು ಯೂಸ್ ಇಲ್ಲ. ಏನಕ್ಕೆ ಅಂತಂದ್ರೆ ಆಪರ್ಚುನಿಟಿ ಇದ್ದಾಗ ಅವ್ರ ಸ್ಟೇಟಲ್ಲಿ ವೇಕೆನ್ಸಿ ಇದ್ದಾಗ ಆಬ್ವಿಯಸ್ಲಿ ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡ್ತಾರೆ ಎಷ್ಟು ವೇಕೆನ್ಸಿ ಇದ್ದಾಗ. ಫಾರ್ ಎಕ್ಸಾಂಪಲ್ 2024-25 ನನ್ನ ಬ್ಯಾಚಲ್ಲಿ SBI CSAಗೆ ವೇಕೆನ್ಸಿ, SBI ಕ್ಲರ್ಕಿಗೆ ಜೂನಿಯರ್ ಅಸೋಸಿಯೇಟ್ಗೆ ಜಸ್ಟ್ 50 ವೇಕೆನ್ಸಿ ಬಂದಿತ್ತು ಕರ್ನಾಟಕ ಸ್ಟೇಟ್ಗೆ. ಸೊ ಅವಾಗ ನಾವು ಯಾರು ಬೇರೆ ಸ್ಟೇಟ್ ಅವ್ರು ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡ್ತಿದ್ದಾರೆ ಅಂತ ಇದು ಮಾಡ್ತಿದ್ವಿ, ನಾವೇ ಎಲ್ಲರೂ ಆಲ್ಮೋಸ್ಟ್ ಎಲ್ಲ, ನಾನು ಅಪ್ಲೈ ಮಾಡಿರಲಿಲ್ಲ, ನಾನು ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡಿದ್ದೆ ಬಿಕಾಸ್ ಐ ವಾಂಟೆಡ್ ಟು ಸ್ಟೇ ಇನ್ ಕರ್ನಾಟಕ ಅಟ್ ಲೀಸ್ಟ್ ಫಾರ್ ನೆಕ್ಸ್ಟ್ 5-10 years. ಸೊ ಅದಕ್ಕೆ ನಾನು ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡಿದೆ. ಈ ಒಂದು 50 ವೇಕೆನ್ಸಿ ಇದ್ರೂ ತುಂಬ ಜನ ಔಟ್ ಆಫ್ ಸ್ಟೇಟಿಗೆ ಅಪ್ಲೈ ಮಾಡಿದ್ರು. ಸೊ ಇಟ್ ಈಸ್ ನಾರ್ಮಲ್ ಆಸ್ಪಿರೆಂಟ್ ಟೆಂಡೆನ್ಸಿ, ಎಲ್ಲಿ ಅವರಿಗೆ ಬೆಟರ್ ಚಾನ್ಸ್ ಇರುತ್ತೆ ಅಲ್ಲಿಗೆ ಅವ್ರು ಅಪ್ಲೈ ಮಾಡ್ತಾರೆ. ನೀವು ಆಸ್ಪಿರೆಂಟ್ ಮೇಲೆ ರೇಟ್ ತೋರಿಸಬಾರ್ದು. ಅಂಡ್ ತುಂಬ ಅಂದ್ರೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳಲ್ಲ. ತುಂಬಾ ಔಟ್ಸೈಡ್ ಆಸ್ಪಿರೆಂಟ್ ಕರ್ನಾಟಕದವ್ರನ್ನ ಲೈಕ್ ಇವ್ರಿಗೇನು ಬರಲ್ಲ ಅಥವಾ ವಿ ಆರ್ ನಾಟ್ ದಟ್ ವೆಲ್ ಎಜುಕೇಟೆಡ್ ಆರ್ ನಮಗೆ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಅಂತ ಮಾತಾಡ್ತಿರ್ತಾರೆ. ಸೊ ಅಂಥವ್ರಿಗೆ ನೀವು ಕಂಪ್ಲೇಂಟ್ ಮಾಡಿ ಏನಾದ್ರೂ ಐ ವಿಲ್ ಸಪೋರ್ಟ್ ದಟ್. ನಾನು ತುಂಬಾ ಫೇಸ್ ಮಾಡಿದ್ದೀನಿ ಆ ಥರ ಎಕ್ಸಾಮ್ ಸೆಂಟ್ರಲ್ಲಿ ಅಥವಾ ಇಂಟರ್ವ್ಯೂಗೆ ಹೋದಾಗ. ಅಂದರೆ ಅವ್ರು ಮಾತಾಡ್ತಿರೋದು ಅವ್ರ ಲ್ಯಾಂಗ್ವೇಜಲ್ಲಿ, ಬಿಕಾಸ್ ಐ ನೋ ಅದರ್ ಸ್ಟೇಟ್ ಲ್ಯಾಂಗ್ವೇಜಸ್ ಆಲ್ಸೋ. ಅಂಥವ್ರಿಗೆ ಹೇಳಿ, ಬಟ್ ಜೆನ್ಯೂನ್ ಆಸ್ಪಿರೆಂಟ್ಸ್ಗೆ ನೀವು ಹೇಟ್ರೆಡ್ ತೋರಿಸೋದು ಯೂಸ್ ಇಲ್ಲ. ಇಲ್ಲಿ ನೀವು ಹೇಟ್ರೆಡ್ ಏನಾದ್ರು ಆ ಥರ ರೆವಲ್ಯೂಷನ್ ತರಬೇಕು ಅಂತಂದ್ರೆ ನೀವು IBPSಗೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಯಾಕೆಂತಂದ್ರೆ ಅವರು ಅದನ್ನ ಆಪರ್ಚುನಿಟಿ ಕೊಡ್ತಿದ್ದಾರೆ, ಡೊಮಿಸೈಲ್ ಕಂಪಲ್ಸರಿ ಮಾಡಿಲ್ಲ. ಅಟ್ಲೀಸ್ಟ್ IBPS CSAಗಲ್ಲ, RRBಗೂ ಮಾಡಿಲ್ಲ. ಯಾಕೆಂದ್ರೆ RRB ಮೀನ್ಸ್ ಪ್ಯೂರ್ಲಿ ಸ್ಟೇಟ್ ಬಿಟ್ಟು ಎಲ್ಲೋ ಹೊರಗಡೆ ಆಪರೇಟ್ ಮಾಡಲ್ಲ. ಸೊ ಸ್ಟೇಟ್ ಇಂದ ಬರೋ ಇನ್ಕಮ್ ನಮ್ಮ ಸ್ಟೇಟ್ ಅವರಿಗೆ ಕೊಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಅದಕ್ಕಾದ್ರೂ ಡೊಮಿಸೈಲ್ ಕಂಪಲ್ಸರಿ ಮಾಡಬೇಕು. ಬಟ್ IBPS ಕ್ಲರ್ಕಲ್ಲಿ ಲಾಸ್ಟ್ ಇಯರ್ ಇದೊಂದು ಒಳ್ಳೆ ಚೇಂಜ್ ಮಾಡಿದ್ರು. ಬಟ್ ಯಾವುದೇ ರಿಮೈನಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಅಷ್ಟು ಎಫೆಕ್ಟಿವ್ ಆಗಿ LPT ಮಾಡಿಲ್ಲ ನಾನು ಕೇಳಿದ ಮಟ್ಟಿಗೆ. ಬಟ್ ಯೂನಿಯನ್ ಬ್ಯಾಂಕ್ ಮಾಡಿದೆ, ಅಟ್ಲೀಸ್ಟ್ ಅದಕ್ಕಾದ್ರೂ ನೀವು ಸ್ವಲ್ಪ ಅಪ್ರಿಷಿಯೇಟ್ ಮಾಡಬೇಕು. ಅಂಡ್ ಮತ್ತೇನು 3 months ಟೈಮ್ ಕೊಟ್ಟಿದ್ದಾರೆ ಅಂತಂದ್ರೆ, ಆಗ್ಲೇ ಹೇಳಿದ್ನಲ್ಲ, 90 ಮೆಂಬರ್ಸ್ ಅಲ್ಲಿ 80 ಮೆಂಬರ್ಸ್ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ 50% ಕೂಡ ವೇಕೆನ್ಸಿ ಫಿಲ್ ಆಗಿಲ್ಲ. ಬ್ಯಾಂಕಿಗೆ ಎಂಪ್ಲಾಯ್ಸ್ ಬೇಕು, ಯಾಕೆಂದ್ರೆ ಸ್ಟಾಫ್ ಶಾರ್ಟೇಜ್ ಅಂತೂ ಹೆವಿ ಇದೆ. ಈಗ ಎಲ್ಲಾರನ್ನೂ ಅದೇ ತರ ರಿಜೆಕ್ಟ್ ಮಾಡ್ಕೊಂಬರಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಇವಾಗ ಹೇಗೆ ಫೇರ್ ಆಗಿ LPT ಕಂಡಕ್ಟ್ ಮಾಡಿದರೆ, ನೆಕ್ಸ್ಟ್ 3 months ಅಲ್ಲೂ ಫೇರ್ ಆಗಿ LPT ಕಂಡಕ್ಟ್ ಮಾಡ್ತಾರೆ. ಕನ್ನಡ ಬಂದ್ರೆ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಬೇಕಿತ್ತು. ನಾನು ತುಂಬಾ ಜನ ಅಗ್ರೆಸಿವ್ ಆಗಿರೋದನ್ನ ನೋಡಿದೆ ಟೆಲಿಗ್ರಾಮ್ ಅಲ್ಲಿ, ಅಥವಾ ತುಂಬಾ ಜನ ಡಿಸ್ಕಸ್ ಮಾಡ್ತಿದ್ದೀರಾ. ಅಂಡ್ ಬೀಯಿಂಗ್ ಎ ಬ್ಯಾಂಕರ್ ಅಂಡ್ ಸೇಮ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ, ಸೇಮ್ ಕಂಪನಿ ಯೂನಿಯನ್ ಬ್ಯಾಂಕ್ ಅಲ್ಲೇ ಇರೋದ್ರಿಂದ ನನಗೆ ಗೊತ್ತು ಸ್ಟಾಫ್ ಶಾರ್ಟೇಜ್ ಎಷ್ಟು ಅಂತ. ನಾವು ಲೈಕ್ ಫ್ರಮ್ 1.5 months ಬರ್ತಾರೆ CSAಗಳು, ನ್ಯೂ ಬ್ಯಾಚ್ ಬರುತ್ತೆ, ನಮ್ಮ ಆರ್ವಾಗ ಇಷ್ಟು ಜನ ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ವಿ. ಯಾಕೆಂದ್ರೆ ಸ್ಟಾಫ್ ಬಂದ್ರೆ ನಮಗೂ ಸ್ವಲ್ಪ ವರ್ಕ್ ಪ್ರೆಷರ್ ಕಮ್ಮಿ ಆಗುತ್ತೆ ಅಂತ. ಬಟ್ ಈ ಒಂದ್ ಕಡೆ ನೆಕ್ಸ್ಟ್ LPT ಅಟ್ಲೀಸ್ಟ್ ಸ್ಟ್ರಿಕ್ಟ್ ಆಗಿ ಮಾಡಿದ್ರು, ಕರ್ನಾಟಕ ಆಸ್ಪಿರೆಂಟ್ಸ್ಗೆ ಖುಷಿ, ಮೀನ್ಸ್ ಆಪರ್ಚುನಿಟಿ ಸಿಗುತ್ತೆ ಅನ್ನೋದು ಖುಷಿ. ಇನ್ನೊಂದ್ ಕಡೆ ಬ್ಯಾಂಕರ್ ಆಗಿ ಅಯ್ಯೋ ಸ್ಟಾಫ್ಸ್ ಬರ್ತಿಲ್ವಲ್ಲ, ಇನ್ನೂ 3 months ವೇಟ್ ಮಾಡ್ಬೇಕಲ್ಲ ಅಂತ ಸ್ವಲ್ಪ ದುಃಖ. ನೀವು ಒಂದ್ಸಲ ಜಾಯ್ನ್ ಆಗಿ ಬ್ಯಾಂಕಿಗೆ ಆಕ್ಚುಲ್ ಆಗಿ ಹೇಗೆ ವರ್ಕ್ ಆಗುತ್ತೆ, ಅದರ್ ಸ್ಟೇಟ್ ಅವರು ಅಥವಾ ನಮ್ಮ ಸ್ಟೇಟ್ ಅವರು ನಿಮಗೆ ಗೊತ್ತಾಗುತ್ತೆ. ಲೈಕ್ ಬ್ಯಾಂಕಿಗೆ ಯಾರು ಡಿಫ್ರೆನ್ಸ್ ಅಲ್ಲ, ನೀವು ನಮ್ಮ ಸ್ಟೇಟ್ ಅವರಾದ್ರು ಅದರ್ ಸ್ಟೇಟ್ ಅವರಾದ್ರು ಸೇಮ್ ಟ್ರೀಟ್ಮೆಂಟ್, ಸೇಮ್ ವರ್ಕ್ ಎಲ್ಲ ಸೇಮ್ ಇರುತ್ತೆ. ಸೊ ಇನ್ನೊಂದೇನು ಹೇಳೋದು ಅಂತಂದ್ರೆ, ಲೈಕ್ 148 ಜನದಲ್ಲಿ ಜಸ್ಟ್ 90 ಜನ ಔಟ್ ಆಫ್ ಸ್ಟೇಟ್ ಅವರು ನಮ್ಮನ್ನ ಕಾಂಪಿಟೇಷನ್ ಅಲ್ಲಿ ಬೀಟ್ ಮಾಡಿದ್ದಾರೆ ಅಂತಂದ್ರೆ, ಸೊ ವಿ ಹ್ಯಾವ್ ಟು ಲೆವೆಲ್ ಅಪ್ ಅವರ್ ಗೇಮ್ಸ್. ಅಂಡ್ ನಾವು ಅವರಿಗೆ ಕಾಂಪಿಟೇಷನ್ ಕೊಡೋ ಲೆವೆಲ್ಗೆ ಪ್ರಿಪೇರ್ ಆಗಬೇಕು, ಓದಬೇಕು. ದೇರ್ ಆರ್ ಸೋ ಮೆನಿ ರೀಸನ್ಸ್ ವೈ ದೇ ಆರ್ ಏಬಲ್ ಟು ಡೂ. ಒನ್ ಆಫ್ ದ ಮೈನ್ ರೀಸನ್ ಈಸ್ ಅದರ್ ಸ್ಟೇಟ್. ಲೈಕ್ ಫಾರ್ ಎಕ್ಸಾಂಪಲ್ ಆಂಧ್ರ ತಗೊಳ್ಳಿ, ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಎಕ್ಸಾಮ್ ಇಟ್ಕೊಂಡ್ರೆ ಅವ್ರು ಅದೊಂದೇ ಎಕ್ಸಾಮಿಗೆ ಫುಲ್ ಕಾನ್ಸಂಟ್ರೇಟ್ ಮಾಡ್ತಾರೆ. 1 year 2 year ಡಸಂಟ್ ಮ್ಯಾಟರ್. ನಾನು ತುಂಬಾ ಜನ ಈಗ ನನ್ನ ಸರ್ಕಲ್ ಅಲ್ಲಿ ಜಾಯ್ನ್ ಆಗಿರೋರು ಅಥವಾ ತುಂಬಾ ಜನ 3-4 years ಅದಕ್ಕೆಂತಲೇ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಕ್ಲಿಯರ್ ಮಾಡಿರೋರು ಇದ್ದಾರೆ. ಬಟ್ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, 2-3 ದೋಣಿ ಮೇಲೆ ಕಾಲಿಡೋದು. ಫಾರ್ ಎಕ್ಸಾಂಪಲ್ ಇವಾಗ ಸ್ಟೇಟ್ ಪೊಲೀಸ್ ಏನೋ ಕಾಲಾಗಿದೆ, ಇವನ್ ದೋ ವಿ ನೋ ಫೇರ್ ಆಗಿ ರೆಕ್ರೂಟ್ಮೆಂಟ್ ಆಗಲ್ಲ ಅಥವಾ ಲಂಚ ಕೇಳ್ತಾರೆ, ಏನು 1000 ರೀಸನ್ ಅಥವಾ ಎಕ್ಸಾಮ್ ಪೇಪರ್ ಲೀಕ್ ಆಗುತ್ತೆ, ಏನಿದ್ರು
ಜಸ್ಟ್ ಇವಾಗ ಎಲ್ಲರೂ ಮತ್ತೆ ಆ ಕಡೆ ಡೈವರ್ಟ್ ಆಗ್ತಾರೆ. ಎಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 50% ಅಂತೂ ಮತ್ತೆ ಆ ಎಕ್ಸಾಮ್ಗೆ ಅಂತ ಡೈವರ್ಟ್ ಆಗ್ತಾರೆ. ಅದು ಈ ತರ ಪೀಕ್ ಟೈಮಲ್ಲಿ ನೆಕ್ಸ್ಟ್ ಇನ್ನು 2 months, ವಿತಿನ್ 2 months ಅಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತು. ಸ್ಟಿಲ್ ಸೋ ಮೆನಿ ಮೆಂಬರ್ಸ್ ವಿಲ್ ಡೈವರ್ಟ್ ಟುವರ್ಡ್ಸ್ ದಟ್, ಅಥವಾ RRB ಅಥವಾ SSC GD. ನಾನು ಬೇರೆ ಎಕ್ಸಾಮ್ಸ್ಗೆ ಟ್ರೈ ಮಾಡಿ ಅಂತ ಹೇಳಲ್ಲ, ಬಟ್ ಜೆನ್ಯೂನ್ ಆಗಿ ಯಾವ್ದಾದ್ರು ಒಂದನ್ನ ಮೈನ್ ಗೋಲ್ ಆಗಿ ಇಟ್ಕೊಂಡು ಅದಕ್ಕೇನೆ ಅಂತಲೇ ನೀವು ಶ್ರದ್ಧೆಯಿಂದ ವರ್ಕ್ ಮಾಡಿದ್ರೆ ಹಾಗೆ ಆಗುತ್ತೆ. ಬಟ್ ನಾವು ಮಾಡೋ ಮೇನ್ ಮಿಸ್ಟೇಕ್ ಅಂತ ಅಂದ್ರೆ ಕೆಲಸ ಆಗ್ಬೇಕು ಅನ್ನೋ ಇದ್ರಲ್ಲಿ ಯಾವ್ದೋ ಒಂದು ಸಿಕ್ಕಿದ್ರೆ ಸಾಕು, ನನಗೆ ಅನ್ಎಂಪ್ಲಾಯ್ಮೆಂಟ್ ಇದೆ, ಎಂಪ್ಲಾಯ್ಮೆಂಟ್ ಬೇಕು ಅಂತ ಎಲ್ಲಾನು ಟ್ರೈ ಮಾಡಕ್ ಹೋಗ್ತೀವಿ, ಬಟ್ ಯಾವ್ದೂ ಆಗಲ್ಲ. ಯಾವ್ದಾದ್ರು ಒಂದನ್ನ ಕಾನ್ಸಂಟ್ರೇಟ್ ಮಾಡಿ 1 year ಟೈಮ್ ಕೊಡಿ. ಅದಾದ್ಮೇಲೆ ನಿಮಗೆ 1 year ಅಲ್ಲೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ, ಓಕೆ, ನಿಮಗೆ ಅದನ್ನ ನನ್ನ 100% ನಾನು ಎಫರ್ಟ್ ಹಾಕಿದೆ ಆದ್ರೂ ನನಗೆ ಆಗಿಲ್ಲ ಅಂತ ಅನ್ಸಿದ್ರೆ ಬೇರೆದನ್ನ ಟ್ರೈ ಮಾಡಿ. ಬಟ್ ಅಲ್ಲಿವರೆಗೂ ಅಟ್ಲೀಸ್ಟ್ 1 year ಕೊಡಿ. ಆಬ್ವಿಯಸ್ಲಿ ಬ್ಯಾಂಕಿಂಗ್ 1 year ಇಸ್ ಎನಫ್ ಇಫ್ ಯು ಆರ್ ಗಿವಿಂಗ್ ಯುವರ್ 100%. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ ನಾನು ಹೇಳಕ್ ಬಯಸೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.